ನಮಸ್ಕಾರ. ಇವತ್ತಿನ ವಿಡಿಯೋ 16 ಮುಖ್ಯ ಕಂಪನಿಗಳ ತ್ರೈಮಾಸಿಕ ವರದಿಯಂತೆ ಮುಂದಿನ ವಾರ ಮಾರುಕಟ್ಟೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಕಳೆದ ವಾರ ಮಾರುಕಟ್ಟೆ ಬಹಳ ಕ್ವಾಯ್ಟ್ ಆಗಿತ್ತು. ಅದಕ್ಕಿಂತ ಮುಂಚಿನ ವಾರ 4.5% ಕೆಳಗೆ ಬಿದ್ದಿತ್ತು. ಮುಂದಿನ ವಾರ ಕೆಲ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ಗಳಿದ್ದಾವೆ. ಅದರಂತೆ ಮಾರುಕಟ್ಟೆ ರಿಯಾಕ್ಟ್ ಮಾಡಲಿಕ್ಕಿದೆ. ಮೊದಲನೇದು ಇಂಪಾರ್ಟೆಂಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ಮೆಂಟ್. ಬಹಳಷ್ಟು ದೊಡ್ಡ ದೊಡ್ಡ ಕಂಪನಿಗಳದ್ದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಈ ವಾರದಲ್ಲಿ ಶೆಡ್ಯೂಲ್ ಆಗಿದ್ದಾವೆ. ಮತ್ತೆ ಅದರದ್ದು ರಿಸಲ್ಟ್ಸ್ ಹೇಗಿದೆ, ಚೆನ್ನಾಗಿದೆಯೋ ಅಥವಾ ಕಳಪೆ ಆಗಿದೆಯೋ ಅದರ ಮೇಲೆ ಮಾರುಕಟ್ಟೆ ಇರುತ್ತೆ ಮತ್ತು ಅದರ ಸೆಂಟಿಮೆಂಟ್ ಕೂಡ ಇರುತ್ತೆ. ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಕಾದು ನೋಡಬೇಕು. ಕ್ವಾರ್ಟರ್ಲಿ ರಿಸಲ್ಟ್ಸ್ ಕ್ಯಾಲೆಂಡರ್. HCL ಟೆಕ್ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ 14ನೇ ತಾರೀಕು ಅಕ್ಟೋಬರ್ 2024ರಲ್ಲಿ ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ. HDFC AMC, HDFC ಲೈಫ್ 15ನೇ ತಾರೀಕು ಅಕ್ಟೋಬರ್, ಬಜಾಜ್ ಆಟೋ, L&T ಟೆಕ್ನಾಲಜಿ, ಮೆಂಫಾಸಿಸ್ 16ನೇ ತಾರೀಕು ಅಕ್ಟೋಬರ್, ಇನ್ಫೋಸಿಸ್, ನೆಸ್ಲೆ ಇಂಡಿಯಾ 17ನೇ ತಾರೀಕು ಅಕ್ಟೋಬರ್, ಆಕ್ಸಿಸ್ ಬ್ಯಾಂಕ್, ಟಾಟಾ ಕೆಮಿಕಲ್ಸ್ 17ನೇ ತಾರೀಕು ಅಕ್ಟೋಬರ್, ICICI ಜನರಲ್ ಇನ್ಶೂರೆನ್ಸ್, ಜಿಯೋ ಫೈನಾನ್ಷಿಯಲ್ಸ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 18ನೇ ತಾರೀಕು ಅಕ್ಟೋಬರ್ ಮತ್ತು HDFC ಬ್ಯಾಂಕ್ ಮತ್ತು ಕೋಟಕ್ ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಡೇಟ್ 19ನೇ ತಾರೀಕು ಅಕ್ಟೋಬರ್ 2024. ಎರಡನೆಯ ಫ್ಯಾಕ್ಟರ್ that determines the market future next week is inflation figures. ಭಾರತ ಸರ್ಕಾರ ಅನೌನ್ಸ್ಮೆಂಟ್ ಮಾಡ್ಲಿಕ್ಕೆ ಬಾಕಿ ಇದೆ. ಇನ್ಫ್ಲೇಷನ್ ಫಿಗರ್ಸ್ ಸೆಪ್ಟೆಂಬರ್ ಮಂತ್ ಆನ್ 14th ಅಕ್ಟೋಬರ್. ಇದು ಬಹಳ ಇಂಪಾರ್ಟೆಂಟ್ ಡಾಟಾ. ಯಾಕಂದ್ರೆ RBI ಅವರು ಇದರ ಮೇಲೆ ಒಂದಷ್ಟು ಡಿಸಿಷನ್ಗಳನ್ನು ತಗೊಳ್ತಾರೆ ಮುಂದಿನ ದಿನಗಳಲ್ಲಿ ಮತ್ತು GDP ಫಿಗರ್ಸ್ ಕೂಡ ಇದರ ಮೇಲೆ ಡಿಪೆಂಡ್ ಆಗಿದೆ. ಇನ್ಫ್ಲೇಷನ್ ಸ್ವಲ್ಪ ಮೇಲಕ್ಕೆ ಹೋಗಿತ್ತು 3.65%ಗೆ ಆಗಸ್ಟ್ ಅಲ್ಲಿ 2024 ಅಗೇನ್ಸ್ಟ್ 3.6% ಇನ್ ಜುಲೈ 2024. ಮೂರನೆಯ ಫ್ಯಾಕ್ಟರ್ ಗ್ಲೋಬಲ್ ಇಕನಾಮಿಕ್ ಡಾಟಾ. ಸೋಮವಾರ ಮಾರ್ಕೆಟ್ ರಿಯಾಕ್ಷನ್ ತೋರಿಸುತ್ತೆ. ಮಂತ್ಲಿ ಇನ್ಫ್ಲೇಷನ್, PPI ಮತ್ತು ವೆಹಿಕಲ್ ಸೇಲ್ಸ್ ಡಾಟಾ ಫ್ರಮ್ ಚೈನಾ which will be announced on 13th October. ಅಲ್ಲದೆ US ರಿಟೇಲ್ ಸೇಲ್ಸ್ ಡಾಟಾ ಮತ್ತೆ ಇಂಡಿಕೇಶನ್ ಆಫ್ US ಎಕಾನಮಿಕ್ ಗ್ರೋತ್ ಅದು ಕೂಡ ಬರುತ್ತೆ. ಅದಲ್ಲದೆ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಅವರು ಇಂಟ್ರೆಸ್ಟ್ ರೇಟ್ ಡಿಸಿಷನ್ ತಗೊಳ್ತಾರೆ ಅಕ್ಟೋಬರ್ 17. ತಜ್ಞರ ಪ್ರಕಾರ ಇಂಟ್ರೆಸ್ಟ್ ರೇಟ್ ಅನ್ನ ಹೆಚ್ಚಿನ ದೇಶದವರು 0.25% ಕೆಳಗೆ ಇಳಿಸುವಂತ ಸಾಧ್ಯತೆಗಳಿದಾವೆ. 18ನೇ ತಾರೀಕು ಅಕ್ಟೋಬರ್ 2024 ಫ್ರೈಡೆ ಇನ್ನೂ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಬರ್ಲಿಕ್ಕಿದೆ. ಚೈನಾ GDP ಗ್ರೋತ್ ಫಿಗರ್, ಇನ್ಫ್ಲೇಷನ್, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಫಿಗರ್ಸ್ ಮತ್ತೆ ಅದರ ಮೇಲೆ ಮಾರುಕಟ್ಟೆ ಒಂದಷ್ಟು ನಿರ್ಭರವಾಗಿರುತ್ತೆ. ನಾಲ್ಕನೆಯ ಫ್ಯಾಕ್ಟರ್ ಕಾನ್ಫ್ಲಿಕ್ಟ್ ಇನ್ ಮಿಡ್ಲ್ ಈಸ್ಟ್. ಮಿಡ್ಲ್ ಈಸ್ಟ್ ನಲ್ಲಿ ಕಾನ್ಫ್ಲಿಕ್ಟ್ ನಡೀತಾ ಇದೆ. ಅದೇನಾದ್ರೂ ಸ್ವಲ್ಪ ಕೂಲ್ ಆದ್ರೆ ಅವಾಗ ಅದು ಪಾಸಿಟಿವ್ ಇಂಡಿಕೇಶನ್ ಫಾರ್ ಮಾರ್ಕೆಟ್ಸ್ ಟು ಗೋ ಅಪ್. ಅಕಸ್ಮಾತ್ ಏನಾದ್ರು ಇಂಟೆನ್ಸಿಫೈ ಆಯಿತು ಅಂತಂದ್ರೆ ಇನ್ವೆಸ್ಟರ್ಸ್ ಬಿಕಮ್ ಲಿಟಲ್ ಪೆಸಿಮಿಸ್ಟಿಕ್. ಇಸ್ರೇಲ್ ಅವರು ತಮ್ಮ ಯುದ್ಧವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ತಮ್ಮ ನೇಬರ್ಸ್ ಅಗೇನ್ಸ್ಟ್. ಇದು ಒಂದು ಸೆಂಟಿಮೆಂಟ್ ಡ್ಯಾಂಪ್ನರ್ ಫಾರ್ ಮಾರ್ಕೆಟ್ಸ್. ಈಗ ಐದನೆಯ ಮತ್ತು ಕೊನೆಯ ಫ್ಯಾಕ್ಟರ್ ಹೈ ಆಯಿಲ್ ಪ್ರೈಸಸ್. ಆಯಿಲ್ ಪ್ರೈಸಸ್ ಸ್ವಲ್ಪ ಕೂಲ್ ಆಫ್ ಆಗಿದೆ. 3% ಕೆಳಗೆ ಬಿದ್ದಿದೆ ಕಳೆದ ವಾರ. ಅದರ ಮುಂಚಿನ ವಾರ 8% ಮೇಲಕ್ಕೆ ಹೋಗಿತ್ತು. ಹೀಗೆ ಆಯಿಲ್ ಫ್ಲಕ್ಚುಯೇಷನ್ ಆಗ್ತಾ ಇದ್ರೆ ಹೆವಿಯಾಗಿ ಕಾನ್ಫ್ಲಿಕ್ಟ್ ಸಿಚುವೇಶನ್ ಮಿಡ್ಲ್ ಈಸ್ಟ್ ಇಂದಾಗಿ, ಅದರಿಂದಾಗಿ ಮಾರುಕಟ್ಟೆಯಲ್ಲಿ ಒಂದಷ್ಟು ವೈಪರೀತ್ಯಗಳು ಇರಬಹುದು. ಕೊನೆಯದಾಗಿ ಮುಂದಿನ ವಾರ ನಡೆಯುತ್ತಿರುವ ವಿಶೇಷವಾದ ಘಟನೆಯನ್ನು ಕೂಡ ನಿಮ್ಮ ನೆನಪಿಗೆ ತರ್ತೇನೆ. ಯಾಕಂದ್ರೆ ಅದರಿಂದಲೂ ಕೂಡ ಮಾರುಕಟ್ಟೆ ಒಂದಷ್ಟು ಮೇಲೆ ಕೆಳಗೆ ಹೋಗುವಂತ ಚಾನ್ಸಸ್ ಇದೆ. ಲಾರ್ಜೆಸ್ಟ್ IPO ಇಂಡಿಯನ್ ಹಿಸ್ಟ್ರಿ ಹುಂಡೈ ಮೋಟಾರ್ಸ್ ಬರ್ತಾ ಇರೋದು 15ನೇ ತಾರೀಕಿಂದ 17ನೇ ತಾರೀಕು ಅಕ್ಟೋಬರ್. ಇದು ಒಂದು ದೊಡ್ಡ ಇವೆಂಟ್. ಯಾಕಂತಂದ್ರೆ ಅದು ಮಾರುಕಟ್ಟೆಯಿಂದ 27,000 ಕೋಟಿಯನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಮಾರುಕಟ್ಟೆ ರಿಲೇಟಿವ್ಲಿ ಕ್ವಾಯ್ಟ್ ಆಗಿತ್ತು. ಈ ವಾರ ಒಂದಷ್ಟು ಎಕ್ಸ್ಟ್ರಾ ಆಕ್ಷನ್ ನಡೆಯುವಂತ ಸಾಧ್ಯತೆಗಳಿದ್ದಾವೆ. ಈ ಸಂದರ್ಭದಲ್ಲಿ ನಿಮಗೆ ಪುನಃ ನೆನಪಿಸಬೇಕಾಗುತ್ತೆ, FIIs ಸತತವಾಗಿ ಭಾರತದ ಮಾರುಕಟ್ಟೆಯಲ್ಲಿ ತಮ್ಮ ಷೇರುಗಳನ್ನು ಮಾರಿಕೊಳ್ತಾ ಇದ್ದಾರೆ. ಮುಂದಿನ ವಾರವೂ ಕೂಡ ಅದೇ ತರ ಆಗುತ್ತಾ ಅಂತ ಕಾದು ನೋಡಬೇಕು. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಮಾರುಕಟ್ಟೆಯಲ್ಲಿ ಮೆಂಟಲಿ ಕಂಫರ್ಟಬಲ್ ಯಾವಾಗಿರ್ತೀರಿ? ಮಾರುಕಟ್ಟೆ ವಾಲಟೈಲ್ ಆಗಿದ್ದಾಗಲೂ
ಅಥವಾ ಕ್ವಾಯಟ್ ಆಗಿದ್ದಾಗಲೂ. ನೀವು ನಮ್ಮ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.